ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಯಲುಸೀಮೆ ಕಡೆ ಜಾಸ್ತಿನೇ ಮಾಡ್ತಾರೆ. ನಮ್ಮ ಕಡೆ ಈ ಕರ್ಚಿಕಾಯಿ ಅಂತ ಹೇಳ್ತೀವಿ ನಾವು, ಹುರ್ಗರ್ಚಿಕಾಯಿ ಅಂತ ಹೇಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಪೌಡ್ರ್ ಯಾವ ರೀತಿ ಮಾಡಿಕೊಂಡೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ತೋರಿಸಲಿಲ್ಲ ನಾನು ಮಾಡೋದನ್ನು, ಹೇಳ್ತೀನಿ. ಅದಕ್ಕೆ ನನ್ನ ಶೇಂಗಾ ಬೀಜ ಮತ್ತು ಹುರ್ಗಡ್ಲೆ ಪೌಡ್ರು, ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಶೇಂಗಾ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ಹುರ್ಗಡ್ಲೆ ಮತ್ತು ಶೇಂಗಾ ಬೀಜನ ಮಿಕ್ಸಿ ಮಾಡಿ, ಇದಕ್ಕೆ ಬೆಲ್ಲನೂ ಕೂಡ ಮಿಕ್ಸಿ ಮಾಡಿ ಹಾಕಿಬಿಟ್ಟು ಒಂಚೂರು ಏಲಕ್ಕಿ ಹಾಕಿದರೆ, ಒಂದು ಒಣ ಕೊಬ್ಬರಿ ಹಾಕಿದರೆ ಅದು ಪೌಡ್ರು ರೆಡಿ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ, ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೋಬೇಕು. ಇಲ್ಲಿ ನೋಡಿ, ಒಂದು ಕಡ್ಡಿಗೆ ನಾವು ಹತ್ತಿ ಸುತ್ತಿಟ್ಟು ಇಟ್ಕೊಂಡಿದ್ದೀವಿ. ಅದನ್ನು ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಸ್ವಲ್ಪ ಉದ್ದ ಕಡ್ಡಿ ತೊಗೋಬೋದು. ನಾನಿಲ್ಲ ಸ್ವಲ್ಪ ಚಿಕ್ಕದೇ ಕಡ್ಡಿ ತೊಗೊಂಡಿದ್ದೀನಿ. ನೀವು ಬರ್ಡ್ಸ್ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಇಯರ್ ಬರ್ಡ್ಸ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಾಟನ್ನೇ ತೊಗೊಂಡ್ಬಿಟ್ಟು ಕಡ್ಡಿಗೆ ಸುತ್ತಿದ್ದೀನಿ. ನೀವು ಆ ಬರ್ಡ್ಸ್ ಸಿಕ್ಕರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹಾಲು ಕೂಡ ಹಾಕೋಬೋದು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರಬೇಕು, ಅಂದರೆ ನಮಗೆ ಎಲೆಗಳು ನಾವು ಉದ್ದುತ್ತೀವಲ್ಲ, ಆ ಎಲೆನೂ ತಿಳುವಾಗಿ ಬರುತ್ತೆ. ಆಮೇಲೆ ಕರ್ಚಿಕಾಯಿ ಕೂಡ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ತಿನ್ನೋಕ್ಕೆ. ತುಂಬ ಕ್ರಿಸ್ಪಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗಟ್ಟಿಯಾದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ನಾವು ಇಲ್ಲಿ ಎಷ್ಟು ಚಿಕ್ಕದಾಗಿ ಹಿಟ್ಟನ್ನು ಹಿಡ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡು, ನಿಮಗೆ ಎಷ್ಟು ಬೇಕೋ ಒಂದು ಸ್ವಲ್ಪ ಫಸ್ಟಿಗೆ ಒಂದು 10 ಆಗುವಷ್ಟು ನಾವು ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ನಾನಿಲ್ಲಿ ಪೌಡ್ರ್ ಯಾವ ರೀತಿ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಅದರ ಅರ್ಧ ಬೌಲ್ನಷ್ಟು ಹುರ್ಗಡ್ಲೆ ಪೌಡ್ರ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ತೆಂಗಿನಕಾಯಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನೇ ಬೇಕಿಲ್ಲ ಇದಕ್ಕೆ, ಹಸಿ ಕೊಬ್ಬರಿ ಹಾಕಬಾರ್ದು. ಒಣ ಕೊಬ್ಬರಿನೇ ನಾನು 1 ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತುರಿದು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಇನ್ನು ಶೇಂಗಾ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ, ಅದಕ್ಕೆ ಹುರ್ಗಡ್ಲೆ ಪೌಡ್ರನ್ನು ಕೂಡ ಪುಡಿ ಮಾಡಿಬಿಟ್ಟು, ಬೆಲ್ಲನೂ ಚೆನ್ನಾಗಿ ಪೌಡ್ರ್ ಮಾಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಣ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕಬೇಕು. ನೋಡಿ, ಈಗ ನಾನು ಆ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡೆ. ಇಲ್ಲೇ ಪಕ್ಕಕ್ಕೆ ನಾನು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅಷ್ಟೇ ಇದರಲ್ಲಿ ನಾನು ಎಷ್ಟು ದೊಡ್ಡದಾಗಿ ಎಲೆನ ಉದ್ಕೋತೀನಿ ಅಂಥೇಳಿ. ಹಿಟ್ಟು ನಾವು ಎಷ್ಟು ಗಟ್ಟಿಯಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದ್ಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಈಗೆಲ್ಲ ಪ್ಲೇಟೆಲ್ಲ ಬಂದಿದೆ. ಆ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಪೌಡ್ರ್ ಹಾಕಿ ಹಾಕಿಬಿಟ್ಟು ನಾವು ರೆಡಿ ಮಾಡ್ತೀವಿ. ಬಟ್ ನಾವೇ ಸ್ವತಃ ಈ ರೀತಿ ಉದ್ಬಿಟ್ಟು ಕೈಯಿಂದನೇ ತುಂಬಿ ಎಲೆನ ತುಂಬಿಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಗರಿಯಾಗಿರುತ್ತೆ. ನೋಡಿ, ನಾನಿಲ್ಲಿ 1 ಅಂಗೈ ಆಗುವಷ್ಟು ಅದನ್ನು ಉದ್ಕೊಂಡಿದ್ದೀನಿ. ಇನ್ನೂ ಕೂಡ ದೊಡ್ಡದಾಗುತ್ತೆ, ನಾವು ಇನ್ನೂ ಉದ್ಬೋದು. ಎಲೆನ ತುಂಬ ತಿಳುವಾಗಿ ಉದ್ದಿದ್ರೆ ಕರ್ಚಿಕಾಯಿ ಕೂಡ ತಿಳುವಾಗಿ ಬರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಉದ್ಕೋಬೇಕು. ನಾವು ಸ್ವಲ್ಪ ಉದ್ದಕ್ಕೆ ಟೈಮ್ ತಗೊಳುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ನಾವು ಫಾಸ್ಟಾಗಿ ಉದ್ಬೋದು. ನಿಮಗೆ ಕಷ್ಟ ಆದರೆ ನೀವು ಲಟ್ಟಣಿಗೆಗೆ ಒಂದು ಪ್ಲಾಸ್ಟಿಕ್ ಹಾಳೆನ ಕಟ್ಕೋಬಹುದು. ನೋಡಿ, ಈ ರೀತಿಯಾಗಿ ನಾನು ಒಟ್ಟಿಗೆನೇ ಅಲ್ಲಿ ಉದ್ದಿಟ್ಕೊಂಡಿದ್ದೀನಲ್ಲ ಎಲೆಗಳನ್ನು, ಹಿಟ್ಟನ್ನು, ಅದನ್ನೆಲ್ಲನೂ ಉದ್ಕೊತೀನಿ. ನೋಡಿ, ಇಷ್ಟು ತಗೊಂಡು ನಾನು ಒಟ್ಟಿಗೆನೇ ಉದ್ದಿ ಇಟ್ಕೊಂಡಿದ್ದೀನಿ. ಈಗ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಎಲೆಗಳಾಗಿತ್ತು. ನಾನು ಆವಾಗಲೇ ಅದನ್ನು ಉಳ್ಳೆನೆಲ್ಲ ಕಟ್ಟೋದು ಇಟ್ಟಿದ್ನಲ್ಲ, ಆ ಎಲೆಗಳು ರೆಡಿಯಾಗಿದೆ. ಈಗ ನಾನು ಅವನ್ನ ಒಂದೊಂದಾಗಿ ಈ ಪೌಡ್ರ್ ಇದೆಯಲ್ಲ, ಈ ಪೌಡ್ರನ್ನ ಇದಕ್ಕೆ ತುಂಬ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತುಂಬೋದು. ತುಂಬಾ ತುಂಬಬಾರ್ದು, ತುಂಬ ಕಡಿಮೆನೂ ಹಾಕಬಾರ್ದು. ತುಂಬ ಕಡಿಮೆ ಹಾಕಿದ ತಕ್ಷಣ ಬರೀ ಬಾಯಲ್ಲಿ ಈ ಹಿಟ್ಟು ತಿಂದಂಗೆ ಆಗುತ್ತೆ. ಒಂಥರ ಎಲೆ ಇರುತ್ತಲ್ಲ, ಎಲೆನೇ ತಿಂದಂಗೆ ಆಗುತ್ತೆ. ಅದು ಬಾಯಲ್ಲಿ ಫುಲ್ಲು ನಮಗೆ ಪೌಡ್ರ್ ಬರಬೇಕು. ಈ ಕರ್ಚಿಕಾಯಿ ಪೌಡ್ರ್ ತುಂಬ್ತಾ ಇದ್ದೀವಲ್ಲ, ಈ ಪೌಡ್ರ್ ಬಾಯಲ್ಲಿ ಬರಬೇಕು. ನೋಡಿ, ನಾನು ಆವಾಗಲೇ ಅದನ್ನು ಬರ್ಡ್ಸ್ ಹಾಕಿ ಮಾಡಿಟ್ಕೊಂಡಿದ್ನಲ್ಲ, ಅದು ಯಾಕೆ ಅಂತ ನಿಮಗಿಲ್ಲಿ ತೋರಿಸ್ತೀನಿ. ಈಗ ನಾವು ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ
ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬದಿಗೆ ಒಂದು ರೌಂಡಲ್ಲಿ ನಾವು ಅದನ್ನು ಈ ರೀತಿ ಅದ್ಕೊಂಡು ಈ ರೀತಿ ಹಾಕ್ಕೊಂಡು ಬಂದರೆ ನಮಗಿಲ್ಲಿ ಕ್ಲೋಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಮತ್ತು ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಲ್ಲಾದರೂ ನಿಮಗೆ ಜಾಸ್ತಿ ಅನಿಸಿದರೆ ಒಂಚೂರು ಹಿಟ್ಟನ್ನು ಕೈಗೆ ಅಂಟಿಸ್ಕೊಂಡ್ಬಿಟ್ಟು ಉದ್ದಬೇಕು. ಸ್ವಲ್ಪ ಒಂದೆರಡು ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗ್ಬೋದು, ಆಮೇಲೆ ಈಸಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಎಷ್ಟು ಫಾಸ್ಟಾಗಿ ಕೂಡ ನಾವು ತುಂಬ್ಕೋಬೋದು. ಆಮೇಲೆ ನಾವು ಇಲ್ಲಿ ಫುಲ್ ಪೌಡ್ರ್ ಹಾಕಬೇಕು ಅಂದರೆ ನಮಗೆ ತಿನ್ನೋಕ್ಕೆ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಎಲೆ ತಿಂದಾಗೆ ಆಗುತ್ತೆ. ಹಾಗಾಗಿ ನಾನು ಹೇಳೋದು ನೋಡಿ, ಸ್ವಲ್ಪ ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಟ್ಕೊಂಡ್ಬಿಡುತ್ತೆ, ಅದಂದರೆ ಓಪನ್ ಆಗಿಬಿಡುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ. ಹೀಗೆ ನಾವು ಅಲ್ಲಿ ಮಾಡಿಟ್ಕೊಂಡಿರುವಂಥದ್ದನ್ನು ಇಷ್ಟನ್ನು ಕೂಡ ಎಲೆಯನ್ನು ತುಂಬ್ಕೊಂಡ್ಬಿಡ್ತೀನಿ. ಕರ್ಜಿಕಾಯಿನ ರೆಡಿ ಮಾಡ್ಕೊತೀನಿ. ನೋಡಿ, ಫಸ್ಟ್ ಮಧ್ಯದ ಬೆರಳಿರುತ್ತಲ್ಲ ನಮಗೆ, ಆ ಬೆರಳಲ್ಲಿ ಅದನ್ನು ಎಳಿತಾ ಹೋಗಬೇಕು. ಈ 2 ಬೆರಳಿಂದ ಅದನ್ನು ಜಾರಿಸ್ತಾ ಹೋಗಬೇಕು ಎಲೆನ. ಆವಾಗ ನಮಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲಾದರೂ ಬಿಟ್ಕೊಂಡ್ರೆ ನೀವು ಒಂಚೂರಲ್ಲಿ ಇದನ್ನು ಹಾಕ್ಬಿಟ್ಟು ನೋಡಿ ಎಲ್ಲಿ ಓಪನ್ ಆಗಿದೆಯಲ್ಲ, ಕೂಡಲಿಲ್ಲ ಅಂತಂದರೆ ಆವಾಗ ನಾವಿಲ್ಲಿ ಇಟ್ಕೊಂಡಿರೋದನ್ನು ಸ್ವಲ್ಪ ನಾವು ಅದಕ್ಕೆ ಓಪನ್ ಆಗಿರೋದಕ್ಕೆ ಆ ಬರ್ಡ್ಸಿಂದ ಆ ರೀತಿ ಒಂಚೂರು ಹಚ್ಚಿದರೆ ಕೂಡುತ್ತೆ ವಾಪಸ್ ಒಳ್ಳೆಯದು. ನೋಡಿ, ಎಲೆನೂ ಕೂಡ ಎಷ್ಟು ತಿಳುವಾಗಿ ಉದ್ದಿದ್ದೀವಿ ಅಂಥೇಳಿ. ನೀವು ಇನ್ನೂ ಎಷ್ಟು ಬೇಕಾದರೂ ದೊಡ್ಡದು ಮಾಡ್ಕೋಬೋದು. ನಿಮಗೆ ತುಂಬುವಷ್ಟು ನಿಮ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು. ನೀವು ಕಷ್ಟ ಆದರೆ ನಾನು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ತುಂಬಬಹುದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈಗ ನೆಕ್ಸ್ಟ್ ನಾನು. ನೋಡಿ, ಈ ರೀತಿ ಈ ಬೆರಳಿರುತ್ತಲ್ಲ, ಆ ಬೆರಳನ್ನು ಮುಂದೆಯಿಂದ ಎಳಿತಾ ಹೋದರೆ ನಿಮಗೆ ಪೌಡ್ರು ಆ ಕಡೆ ಈ ಕಡೆ ಆಗಲ್ಲ. ಚೆನ್ನಾಗಿ ಅದರ ಮಧ್ಯದಲ್ಲೇ ಇರುತ್ತೆ. ನಮಗೆ ತುಂಬಕ್ಕೂ ಕೂಡ ಈಸಿ ಆಗುತ್ತೆ. ಈ ರೀತಿಯಾಗಿ ಒಂದು ಸಲ ಫಸ್ಟಿಗೆ ಸ್ವಲ್ಪ ನಿಧಾನ ಕ್ಲೋಸ್ ಮಾಡಬೇಕು. ಆಮೇಲೆ ನಾವು ನೀಟಾಗಿ ಅದನ್ನು ಬೆರಳಿಂದ ಪ್ರೆಸ್ ಮಾಡ್ತಾ ಬರಬೇಕು ಒಂದು ಸಲ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ನಾನು ಫಸ್ಟ್ ಆವಾಗಲೇ ಉದ್ಕೊಂಡ್ಬಿಟ್ಟು ತುಂಬಿಕೊಂಡೆ. ಈಗ ತುಂಬಿಕೊಂಡಿದ್ದನ್ನು ಕರಿತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ಅದು. ನೀವು ಒಂದು ಸಲ ಟ್ರೈ ಮಾಡಿ. ಪೌಡ್ರ್ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಬರೀ ನಾವು ಹೊರಗಡಲೆ ಪೌಡ್ರಿಂದನೇ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಇಲ್ಲ ನಾವು ಒಣ ಕೊಬ್ಬರಿಯಿಂದನೇ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಾಡ್ತೀವಿ ಅಂದರೂ ಕೂಡ ಒಣ ಕೊಬ್ಬರಿನ ಚೆನ್ನಾಗಿ ತುರಿದ್ಬಿಟ್ಟು ಒಂದೇ ರೌಂಡ್ ಮಿಕ್ಸಿಗೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪೌಡ್ರು ಕೂಡ ಹಾಕಿಬಿಟ್ಟು ಆ ರೀತಿ ಕೂಡ ಪೌಡ್ರ್ ಮಾಡ್ಕೋಬೋದು. ನೀವು ಯಾವ ರೀತಿ ನಿಮಗೆ ಈಸಿ ಆಗುತ್ತೋ ಆ ರೀತಿ ನಾವಿಲ್ಲಿ ಪೌಡ್ರನ್ನ ಮಾಡ್ಕೋಬಹುದು. ನೋಡಿ, ಇದು ಈಗ ಸ್ವಲ್ಪ ತುಂಬ ಬ್ರೌನು ಆಗಬಾರ್ದು, ತುಂಬ ಸ್ವಲ್ಪ ವೈಟು ಇರಬಾರ್ದು. ಅದು ಚೆನ್ನಾಗಿ ಈ ರೀತಿಯಾಗಿ ಇದು ಮಾಡಬೇಕು. ಮೇಲ್ಗಡೆ ಎಲ್ಲ ಬಬಲ್ಸ್ ಬರಬೇಕು. ಅದು ಗುಳ್ಳೆ ನಾವು ಮಾಡಿದ ತಕ್ಷಣವೇ ಕರೆದ್ರೆ ಮೇಲ್ಗಡೆ ಚೆನ್ನಾಗಿ ಬಬಲ್ಸ್ ಬರುತ್ತೆ. ಹಿಟ್ಟು ಕೂಡ ಕಲಸೋಕ್ಕೆ ಕೆಲವೊಂದು ಮೊಸರು ಅದೆಲ್ಲ ಯೂಸ್ ಮಾಡ್ತಾರೆ. ನಾನಿಲ್ಲಿ ಏನೂ ಯೂಸ್ ಮಾಡಿಲ್ಲ. ಈ ಥರ ಬಬಲ್ಸ್ ಬರೋಕ್ಕೆ ಮೊಸರು ಹಾಕ್ತಾರೆ. ಎಲ್ಲ ಸ್ವಲ್ಪ ಸೋಡಾನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಯಾವುದಕ್ಕೂ ಏನೂ ಯೂಸ್ ಮಾಡಿಲ್ಲ. ಹಾಗೆ ಹಿಟ್ಟನ್ನು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಒಂಚೂರು ಉಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನು. ನಾವು ಗಟ್ಟಿಯಾಗಿ ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ಗರಿಯಾಗಿ ನಮಗೆ ಕರ್ಜಿಕಾಯಿ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಉದ್ದಕ್ಕೆ. ತುಂಬ ಆದರೆ ಸ್ವಲ್ಪ ನೀವು ಒಂದು 10-15 ಮಾಡ್ಕೊಳ್ಳೋಕ್ಕೇನು ಕಷ್ಟ ಆಗಲ್ಲ, ಚೆನ್ನಾಗಾಗುತ್ತೆ. ಈ ರೀತಿ ನಾವು ಅವಾಗವಾಗ ಮಕ್ಕಳಿಗೆ ಸ್ನ್ಯಾಕ್ಸು ಅದನ್ನೆಲ್ಲ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ, ತಿನ್ನೋಕ್ಕೆ ನಮಗೂ ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಕರ್ಜಿಕಾಯಿನ ಟ್ರೈ ಮಾಡಿ. ನೀವು ಪೌಡ್ರನ್ನ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಬೇರೆ ಬೇರೆ ರೀತಿಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಶೇಂಗಾ ಪೌಡ್ರದ್ದು ನಾನು ಅವಾಗ ಹುರುಗಡ್ಲೆದು ಹೇಳಿದ್ನಲ್ಲ, ಆ ಥರ ನೀವು ಬರೀ ಕೊಬ್ಬರಿದೇ ಮಾಡ್ತೀನಿ ಅಂದರೆ ಕೊಬ್ಬರಿದು ಕೂಡ ಮಾಡ್ಕೋಬಹುದು. ಅದೇ ರೀತಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಪೌಡ್ರನ್ನ ರೆಡಿ ಮಾಡಿಕೊಂಡು ಕರ್ಜಿಕಾಯಿನ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಅಂದರೆ ಗರಿಯಾಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.